ಸ್ವಲ್ಪ ಅದು ಫಾಲ್ಟ್ ಆ್ಯಂಡ್ ಇದು ಬೈರೇಗೌಡ ಸೊ ನೀವು ಯಾವ ಪಾರ್ಟಿಯಿಂದ ಬರ್ತಿದ್ದೀರಿ ಸರ್? ಇವಾಗ ನೋಡ್ತಿರ್ಬೋದು ನೀವು ಹೆಂಗೆ ಕಾಣಿಸ್ತದೆ ಅಂತ. ಹೋದಾಗ ಇಲ್ಲಿಗೆ ಬಂದಿದ್ದೆ ಒಂದ್ಸಲ. ಸೊ ಅವಾಗೂ ಇವಾಗೂ ಏನೂ ಇಲ್ಲ. ಸೊ ನೀವು ಬೆಂಗಳೂರಲ್ಲಿ ಸ್ಯಾಟರ್ಡೆ ಅಥವಾ ಸಂಡೇ ಟೈಮ್ ಸ್ಪೆಂಡ್ ಮಾಡಬೇಕು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ನಾನಿವತ್ತು ಮತ್ತೆ ಒನ್ ಡೇ ರೈಡ್ಗೆ ಹೊರಟಿದ್ದೀನಿ. ನಾನಿವತ್ತು 2 ಪ್ಲೇಸಸ್ನ ಕವರ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಒಂದು ವಾಟದ ಹೊಸಹಳ್ಳಿ ಲೇಕ್ ಮತ್ತು ಇನ್ನೂ ಒಂದು ದಂಡಿಗನಹಳ್ಳಿ ಡ್ಯಾಮ್. ಸೊ ಇವೆರಡು ಜಾಗನೂ ಬೆಸ್ಟ್ ಪಿಕ್ನಿಕ್ ಸ್ಪಾಟ್ಸ್ ಅಂತ ಫೇಮಸ್ ಆಗಿರೋ ಜಾಗ. ಆ್ಯಂಡ್ ಇದು ಬೆಂಗಳೂರಿಂದ ಜಸ್ಟ್ 90 to 100 ಕಿಲೋಮೀಟರ್ಸ್ ರೈಡ್ ಅಷ್ಟೇ, ಅಥವಾ 3 to 4 hours 2-way ರೈಡ್. ಸೊ ನೀವು ಒಂದೇ ದಿನದಲ್ಲಿ 2 ಪ್ಲೇಸಸ್ನು ಕವರ್ ಮಾಡ್ಬೋದು. ಆ್ಯಂಡ್ ವಾಟದ ಹೊಸಹಳ್ಳಿ ಲೇಕ್ ಬಂದು ಗುಡಿಬಂಡೆ ಬೆಟ್ಟ ಹತ್ರ ಬರುತ್ತೆ. ಆ್ಯಂಡ್ ಇದು ಗೌರಿಬಿದನೂರಿಗೆ ಸೇರುತ್ತೆ. ಸೊ ನೀವು ಯಾರಾದರೂ ಈ ಪ್ಲೇಸಸ್ಗೆ ಪ್ಲ್ಯಾನ್ ಮಾಡಿದ್ರೆ ಬೆಳಿಗ್ಗೆ ಬೇಗ ಬಿಟ್ಟರೆ ಒಂದೊಳ್ಳೆ ಟ್ರೆಕ್ಕಿಂಗ್ ಮಾಡಿ ಗುಡಿಬಂಡೆ ಬೆಟ್ಟದ ಮೇಲೆ ಸನ್ರೈಸ್ ಮುಗಿಸ್ಕೊಂಡು ಆಮೇಲೆ ವಾಟದ ಹೊಸಹಳ್ಳಿ ಲೇಕಲ್ಲಿ ಒಂದು ಟೆಂಟ್ ಹಾಕ್ಕೊಂಡು ಆರಾಮಾಗಿ ಒಂದು ಪಿಕ್ನಿಕ್ ಕೂಡ ಮುಗಿಸ್ಕೊಂಡು ಸನ್ಸೆಟ್ ವ್ಯೂ ಮಾಡ್ಕೊಂಡು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಮಾಡ್ಬೋದು. ಇಲ್ಲ ನಿಮಗೆ ಟ್ರೆಕ್ಕಿಂಗ್ ಎಲ್ಲ ಆಗೋಲ್ಲ ಅಥವಾ ಇಷ್ಟ ಇಲ್ಲ ಅಂದರೆ ನಂತರ ಜಸ್ಟ್ ಒಂದು ರೈಡ್ ಮಾಡಿಕೊಂಡು ಅಥವಾ ಪಿಕ್ನಿಕ್ಗೆ ಬಂದು ಒಂದೊಳ್ಳೆ ಸನ್ಸೆಟ್ ಮುಗಿಸ್ಕೊಂಡು ಹೋಗ್ತೀವಿ ಅನ್ನೋ ಆಗಿದ್ದರೆ ವಾಟದ ಹೊಸಹಳ್ಳಿ ಲೇಕ್ ಮತ್ತು ದಂಡಿಗನಹಳ್ಳಿ ಡ್ಯಾಮ್ಗೆ ಬರ್ಬೋದು. ವಾ ಇಲ್ಲಿ ನೋಡಿ, ಸಾರಿ ಸ್ವಲ್ಪ ಡಿಸ್ಟ್ರಾಕ್ಟ್ ಆದೆ. ಸೊ ನಾವು ಮನೆ ಬಿಟ್ಟಾಗ ಟೈಮ್ ಆಲ್ಮೋಸ್ಟ್ ಒಂದು 2-2:15 ಆಗಿತ್ತು. ಸೊ ಇಲ್ಲಿಂದ ಇನ್ನು 1-1.5 hour ಜರ್ನಿ ಇದೆ. ಸೊ ಬನ್ನಿ ಮುಂದೆ ಹೆಂಗಿರುತ್ತೆ ನೋಡೋಣ. ಸೊ ನಾವಿವಾಗ ನಮ್ಮ ಡೆಸ್ಟಿನೇಷನ್ಗೆ ಕ್ಲೋಸ್ ಇದ್ದೀವಿ. ಸೊ ನೀವು ವ್ಯೂ ನೋಡ್ಬೋದು ಹೇಗಿದೆ ಅಂತ. ಸೊ ನಾವಿವಾಗ ಭೈರಸಾಗರ ಲೇಕ್ ಗೌರಿಬಿದನೂರು ಹತ್ರ ಇದ್ದೀವಿ. ನೀವು ಇಲ್ಲಿಂದ ಗುಡಿಬಂಡೆ ಬೆಟ್ಟ ಕೂಡ ನೋಡ್ಬೋದು. ಓಕೆ, ನಾವಿವಾಗ ಗುಡಿಬಂಡೆ ಬೆಟ್ಟ ಹತ್ರ ಇದ್ದೀವಿ. ನೀವು ನನ್ನ ರೈಟ್ ಸೈಡಲ್ಲಿ ನೋಡ್ಬೋದು ಬೆಟ್ಟ ಕಾಣಿಸ್ತಿದೆ. ಆ್ಯಕ್ಚುಲಿ ನಾನಿವತ್ತು ಈ ಪ್ಲೇಸ್ಗೂ ಪ್ಲ್ಯಾನ್ ಮಾಡಿದ್ದೆ, ಅರ್ಲಿ ಮಾರ್ನಿಂಗ್ ರೈಡ್ ಬಂದು ಟ್ರೆಕ್ಕಿಂಗ್ ಮಾಡಿ ಸನ್ರೈಸ್ ನೋಡಬೇಕು ಅಂತ. ಬಟ್ ಈ ಬಿಸಿಲಲ್ಲಿ ಅದಾಗ್ತಿದ್ದ ಕೆಲಸ. ಸೊ ಪ್ಲ್ಯಾನ್ ಡ್ರಾಪ್ ಮಾಡಿ ಲೇಕಲ್ಲಿ ಸನ್ಸೆಟ್ ನೋಡೋಣ ಅಂತ ಅಲರ್ಟ್ಗೆ ಬಂದ್ವಿ. ಆ್ಯಂಡ್ ಈ ಬೆಟ್ಟ ಬಂದು ಒಂದು ಫಾಲ್ಟ್. ಆ್ಯಂಡ್ ಇದು ಬೈರೇಗೌಡ ಅನ್ನೋರು ಸುಮಾರು ಒಂದು 400 ವರ್ಷಗಳ ಹಿಂದೆ ಕಟ್ಟಿರೋದು. ಆ್ಯಂಡ್ ಇದು ತುಳುವ ಡೈನೆಸ್ಟಿ ವಿಜಯನಗರ ಎಂಪೈರ್ಗೆ ಸೇರುತ್ತೆ. ಆಮೇಲೆ ಬೆಟ್ಟದ ಮೇಲೆ ರಾಮೇಶ್ವರ ದೇವಸ್ಥಾನ ಇದೆ, ಶಿವದು. ನಾವಿವಾಗ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ನೀವು ನನ್ನ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡ್ತಿರ್ಬೋದು ವಾಟದ ಹೊಸಹಳ್ಳಿ ಲೇಕ್ನ. ಆ್ಯಂಡ್ ಈಗ ಸದ್ಯಕ್ಕೆ ಜನ ಕಮ್ಮಿ ಕಾಣಿಸ್ತಿದ್ದಾರೆ. ಸೊ ಅಲ್ಲಲ್ಲೇ ನೀವು ಪ್ಯಾಚಸ್ ಕೂಡ ನೋಡ್ಬೋದು. ಸೊ ಇಲ್ಲಿ ದಡದಲ್ಲಿ ಸ್ವಲ್ಪ ಜನ ಕ್ಯಾಂಪೇನ್ ಮಾಡಿದ್ದಾರೆ, ಅಂದರೆ ಪಿಕ್ನಿಕ್ ಸ್ಪಾಟ್ ಥರ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಟೆಂಟೆಲ್ಲ ಹಾಕ್ಕೊಂಡು. ಅದಾದಮೇಲೆ ನಾವು ಇವಾಗ ಎಲ್ಲಾದರೂ ಒಂದು ಫೋಟೋಶೂಟ್ಗೆ ಒಂದು ಪ್ಯಾಚಸ್ ನೋಡಬೇಕು. ನಾವಿವಾಗ ಗೂಗಲಲ್ಲಿ ನೋಡಿದ್ವಿ. ಸೊ ಸ್ವಲ್ಪ ಮುಂದೆ ಒಂದು ಸನ್ಸೆಟ್ ಸ್ಪಾಟ್ ಇದೆ. ಸೊ ನಾವಿವಾಗ ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿ ನಾವು ಬೈಕ್ ಅಥವಾ ಕಾರ್ ನಿಲ್ಲಿಸ್ಬಿಟ್ಟು ಫೋಟೋಸ್ ಎಲ್ಲ ತಗೊಬೋದು. ಜಾಗ ದೊಡ್ಡದಾಗೇ ಇದೆ, ಕೆರೆ. ಸೊ ಇದೇ ಜಾಗ ಅನಿಸುತ್ತೆ. ಇಲ್ಲಿ ಸ್ವಲ್ಪ ಜನ ಕಾರ್ ಮತ್ತು ಬೈಕ್ ನಿಲ್ಲಿಸ್ಕೊಂಡು ಫೋಟೋ ತೊಗೊತಿದ್ರೆ. ಸೊ ಬನ್ನಿ ನೋಡೋಣ. ಸೊ ನೀವೀಗ ನೋಡ್ಬೋದು, ನಾನು ವಾಟದ ಹೊಸಹಳ್ಳಿ ಲೇಕಲ್ಲಿದ್ದೀನಿ. ಸೊ ಹಿಂಗಿದೆ ವ್ಯೂ ಪಾಯಿಂಟ್ ಇದು.
ಸೊ ಇವಾಗ ನಾವು ವಾಟದ ಹೊಸಹಳ್ಳಿ ಲೇಕ್ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ದಂಡಿಗನಹಳ್ಳಿ ಡ್ಯಾಮ್ ಸೈಡ್ ಹೊರಟಿದ್ದೀವಿ ಸನ್ಸೆಟ್ಗೆ ಅಂತ. ಸೊ ಸನ್ಸೆಟ್ ಕ್ಯಾಪ್ಚರ್ ಮಾಡಿಕೊಂಡು ಬೆಂಗಳೂರು ಪುನಃ ವಾಪಸ್ ಹೊರಡ್ತೀವಿ. ಸೊ ಇಲ್ಲಿಂದ ವಾಟದ ಹೊಸಹಳ್ಳಿ ಲೇಕಿಂದ 34 ಕಿಲೋಮೀಟರ್ಸ್ ತೋರಿಸ್ತಿದೆ ದಂಡಿಗನಹಳ್ಳಿ ಡ್ಯಾಮು. ಸೊ 50 ಮಿನಿಟ್ಸ್ ಜರ್ನಿ ಇಲ್ಲಿಂದ. ಸೊ ಇಲ್ಲಿ ಒಂಥರ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲೀಸ್ ಎಲ್ಲ ಬಂದು ಇದನ್ನು ಪಿಕ್ನಿಕ್ ಸ್ಪಾಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ವಾಟದ ಹೊಸಹಳ್ಳಿ ಲೇಕ್ನ. ಸೊ ನೀವು ಕೂಡ ಬಂದು ಹೋಗ್ಬೋದು, ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ಸೊ ಟೈಮ್ ಇವಾಗ 5:11. ಸೊ ನಾವಿನ್ನು ದಂಡಿಗನಹಳ್ಳಿ ಡ್ಯಾಮಿಂದ ಒಂದು 30 ಕಿಲೋಮೀಟರ್ಸ್ ಹಿಂದೆ ಇದ್ದೀವಿ. ಸೊ ವಾಟದ ಹೊಸಹಳ್ಳಿ ಲೇಕಿಂದ ಒಂದು 4 ಕಿಲೋಮೀಟರ್ಸ್ ಮುಂದೆ ಬಂದಿದ್ದೀವಿ ಅಷ್ಟೇ. ಸೊ ನೀವು ಈ ಸ್ಟ್ರೆಚ್ ನೋಡ್ಬೋದು. ನಿಮ್ಮ ಅಭಿಮಾನಿ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಸೊ ಅಲ್ಲಿಗೆ 6 ಅಷ್ಟರಲ್ಲಿ ರೀಚ್ ಆಗ್ಬೋದು ನಾವು. ಎಷ್ಟು ನೋಡಿ ಹೆಂಗಿದೆ ಅಂತ, ಸುತ್ತಲೂ ಬೆಟ್ಟ ಇದೆ. ಸೊ ಸೆಂಟ್ರಲ್ ರೋಡು, ಅದರ ಹತ್ರ 1 ಕಿಲೋಮೀಟರ್ ಸ್ಟ್ರೆಚ್ ಇದೆ ಅದು. ಪ್ಲೇಸಸ್ ಬರಬೇಕಾದ್ರೆ ನಿಮ್ಗೆ ಒಂದೇನು ಅಡ್ವಾಂಟೇಜ್ ಅಂದರೆ ಟ್ರಾಫಿಕ್ ಅಷ್ಟೊಂದು ಆಗಲ್ಲ ನಿಮಗೆ. ಅಂದರೆ ಸ್ಟಾರ್ಟಿಂಗ್ ಬೆಂಗಳೂರು ಬಿಡಬೇಕಾದ್ರೆ ಒಂದು ಮ್ಯಾಕ್ಸಿಮಮ್ ಅಂದರೆ ನಾನು ಬಂದಿದ್ದ ಪಾರ್ಟಿಂದ ಹೇಳ್ತಿರೋದು ನಾನು. ಸೊ ಒಂದು ಕೇರ್ಪುರಮಿಂದ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 3 ಕಿಲೋಮೀಟರ್ಸ್ ಅಷ್ಟೇ ನೀವು ಟ್ರಾಫಿಕ್ ನೋಡ್ಬೋದು. ಅದಾದಮೇಲೆ ಎಲ್ಲೂ ನಿಮಗೆ ಟ್ರಾಫಿಕ್ ಆಗಲ್ಲ. ಸೊ ನೀವು ಯಾವ ಪಾರ್ಟಿಂದ ಬರ್ತಿದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲೂ ಕೂಡ. ಸೊ ನೀವೇನಾದರೂ ಬೆಂಗಳೂರು ಸೆಂಟರಿಂದ ಅಥವಾ ಈ ಕಡೆ ಬೆಂಗಳೂರು ವೆಸ್ಟ್ ಸೈಡಿಂದ ಬರ್ತಿದ್ರೆ ನಿಮಗೆ ಸ್ವಲ್ಪ ಟ್ರಾಫಿಕ್ ಸಿಗ್ಬೋದು. ಅದು ಬಿಟ್ಟರೆ ಈ ಕಡೆ ಆಲ್ಮೋಸ್ಟ್ ಈ ಕೇರ್ಪುರಂ ಸೈಡ್ ರೀಚ್ ಆದರೆ ನಿಮಗೆ ಟ್ರಾಫಿಕ್ ಅಷ್ಟೊಂದು ಆಗಲ್ಲ. ದೇವನಹಳ್ಳಿ ಹತ್ರ ಬಂದರೆ ನೀವು ಟ್ರಾಫಿಕ್ನ ಫೇಸ್ ಮಾಡೋ ಅವಶ್ಯಕತೆನೇ ಇರೋಲ್ಲ. ಸೊ ಟ್ರಾಫಿಕ್ ಆಗೋದು ಇಲ್ಲ ಎಲ್ಲೂ. ಸೊ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಈ ಪ್ಲೇಸಿಗೆ ಬರಬೇಕಾದ್ರೆ. ಸೊ ನೀವು ಟ್ರಾಫಿಕಲ್ಲಿ ಯಾರಪ್ಪ ಹೋಗೋದು, ಈ ವೀಕೆಂಡಲ್ಲೆಲ್ಲ ಫುಲ್ಲು ಜನ ಇರ್ತಾರೆ, ಆ ಥರ ಎಲ್ಲ ಏನೂ ತಲೆ ಕೆಡಿಸ್ಕೊಳಂಗಿಲ್ಲ. ಜನ ಇರ್ತಾರೆ. ಇವತ್ತು ಆ್ಯಕ್ಚುಲಿ ವೀಕೆಂಡ್ ಆಗಿದ್ರು ಜನ ಜಾಸ್ತಿ ಇದ್ದರು. ಬಟ್ ಇಲ್ಲಿ ನಿಮಗೆ ಅಷ್ಟು ಜಾಗ ದೊಡ್ಡದಿರೋದ್ರಿಂದ ಜನ ಎಷ್ಟೇ ಬಂದರೂ ಅಷ್ಟೊಂದು ಗೊತ್ತಾಗಲ್ಲ. ಸೊ ಯಾಕಂದರೆ ಕೆರೆನೂ ದೊಡ್ಡದಿದೆ ಅದು. ಸೊ ಡ್ಯಾಮ್ ರೀಚ್ ಆದ್ವಿ. ಸೊ ಇಲ್ಲೊಂದು 1-2 ಕಿಲೋಮೀಟರ್ ಸ್ಟ್ರೆಚ್ಚು ಫುಲ್ಲು ಆಫ್ ರೋಡಿಂಗ್ ಥರನೇ ಇತ್ತು. ಸೊ ಟಾರ್ ಹಾಕಿಲ್ಲ ಎಲ್ಲೂ. ಸೊ ಇವಾಗ ನೋಡ್ತಿರ್ಬೋದು ನೀವು ಹೆಂಗೆ ಕಾಣಿಸ್ತಿದೆ ಅಂತ. ಬೇಜಾನ್ ಜನನೇ ಇದ್ದಾರೆ. ಸೊ ನೀವು ನೋಡ್ತಿರ್ಬೋದು ಎಷ್ಟೊಂದು ಜನ ಇಲ್ಲಿ ಪಿಕ್ನಿಕ್ ಸ್ಪಾಟ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ದಿಸ್ ಹೌ ದ ಪ್ಲೇಸ್ ಲುಕ್ಸ್.
ಸೈಕಲಲ್ಲೇ ಬಂದವ್ರೆ, ಸೈಕಲಲ್ಲಿ. ಸೊ ಡ್ಯಾಮ್ ಮೇಲಿಂದ ಹಿಂಗಿದೆ ವ್ಯೂ. ಸೊ ನೀವು ನೋಡ್ಬೋದು, ಇಲ್ಲಿ ಸುತ್ತಲೂ ಬೆಟ್ಟ ಇದೆ. ಸೊ ಸೆಂಟ್ರಲ್ಲಿ ಇದು ಲೇಕ್ ಇದೆ. ಸೊ ಇದು ನಮ್ಮ ಬೈಕ್ಸು. ಸೊ ಸನ್ಸೆಟ್ ಆಯಿತು, ನಾವಿವಾಗ ಹೊರಡ್ತಿದ್ದೀವಿ ಬೆಂಗಳೂರಿಗೆ. ಯಾರೋ ಬೆಂಕಿ ಇಟ್ಟಿರೋದು ಅಷ್ಟು ಮೇಲೆ ಹೋಗಿದೆ. ಸೊ ನಾನು ಈ ಪ್ಲೇಸ್ಗೆ ಆಲ್ರೆಡಿ 2018 ಬಂದಿದ್ದೆ, ಆಗಸ್ಟಲ್ಲಿ ಟೈಮಲ್ಲಿ. ಸೊ ನಾನು 7th ಸೆಮ್ ಇಂಜಿನಿಯರಿಂಗಲ್ಲಿದ್ದಾಗ ಇಲ್ಲಿಗೆ ಬಂದಿದ್ದೆ ಒಂದು ಸಲ. ಸೊ ಅವಾಗೂ ಇವಾಗೂ ಏನೂ ಇಲ್ಲ, ಚೇಂಜಸ್ಸು ಸೇಮ್ ಹಂಗೆ ಇದೆ. ಸೊ ಏನೂ ಬದಲಾಗಿಲ್ಲ. ಬಟ್ ನೀವು ಅಲ್ಲಿ ನೋಡ್ದಂಗೆ ಎಷ್ಟೊಂದು ಜನ ಬಂದು ಇದನ್ನು ಪಿಕ್ನಿಕ್ ಸ್ಪಾಟ್ ಥರ ಎಂಜಾಯ್ ಮಾಡ್ತಿದ್ದಾರೆ ಕನ್ವರ್ಟ್ ಮಾಡಿಕೊಂಡು. ಸೊ ಎಲ್ಲ ಬಂದು ಟೆಂಟ್ ಹಾಕ್ಕೊಂಡು ಬೆಳಿಗ್ಗೆ ಬಂದು ಸಾಯಂಕಾಲವರೆಗೂ, ಬೆಳಿಗ್ಗೆ ಸನ್ರೈಸ್ಗೆ ಬಂದು ಸಾಯಂಕಾಲ ಸನ್ಸೆಟ್ವರೆಗೂ ಇದ್ದು ಹೋಗ್ತಾರೆ ಅನ್ಸುತ್ತೆ. ಸೊ ಎಲ್ಲ ಆಲ್ಮೋಸ್ಟ್ ಫ್ಯಾಮಿಲೀಸೇ ಇದ್ದರು. ಸೊ ನೀವು ಬೆಂಗಳೂರಲ್ಲಿ ಸ್ಯಾಟರ್ಡೆ ಅಥವಾ ಸಂಡೇ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಸೊ ಇಂಥ ಜಾಗಕ್ಕೆ ಬಂದು ಹೋಗ್ಬೋದು. ಸೊ ಜಸ್ಟ್ ಏನು ಒಂದು 5 to 6 hours ತೊಗೊಳುತ್ತೆ ಅಷ್ಟೇ. ಎರಡು ಸ್ಪಾಟು ಕವರ್ ಮಾಡ್ಬೋದು. ಸೊ ನೀವು ಗುಡಿ ಬಂಡೆ ಏನಾದರೂ ಕವರ್ ಮಾಡ್ತೀವಿ ಅಂತಂದರೆ ಬೆಳಿಗ್ಗೆ ಬಿಟ್ಟರೆ ಒಳ್ಳೆಯದು. ಸೊ ಅದನ್ನು ಕವರ್ ಮಾಡ್ಬೋದು ಒಂದೇ ದಿವಸದಲ್ಲಿ 3 ಪ್ಲೇಸಸ್ನ. ಸೊ ಇವಾಗ ಟೈಮ್ ಎಕ್ಸಾಕ್ಟ್ಲಿ ಬಂದ್ಬಿಟ್ಟು 6:36 ಆಗಿದೆ. ಸೊ ಬೆಂಗಳೂರಿಗೆ ಇನ್ನು 93 ಕಿಲೋಮೀಟರ್ಸ್ ತೋರಿಸ್ತದೆ. ಸೊ ಪ್ರಾಬಬಲಿ ಒಂದು 8 ಹತ್ರ ರೀಚ್ ಆಗ್ಬೋದು ನಾವು ಮನೆಗೆ. ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಇಷ್ಟನ್ನು ಹೇಳಿ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆಮೇಲೆ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಬಾಯ್ ಬಾಯ್.